ಹಿಂದಿನ ವಿಡಿಯೋದಲ್ಲಿ ನಾವು ಒಂದು ಮುಖ್ಯ ವಿಷಯ ತಿಳಿದುಕೊಂಡೆವು. ಹಣದುಬ್ಬರ ಅಂದ್ರೆ ಯಾರಿಗೂ ಕಾಣದ ಕಳ್ಳ. ಅದು ನಮ್ಮ ಜೇಬಿನಿಂದ ಹಣ ಕದಿಯೋದಿಲ್ಲ, ಆದರೆ ನಮ್ಮ ಹಣದ ಬೆಲೆಯನ್ನೇ ವರ್ಷದಿಂದ ವರ್ಷಕ್ಕೆ ಕಡಿಮೆ ಮಾಡುತ್ತಾ ಹೋಗುತ್ತದೆ. ಆದರೆ ಒಂದು ಪ್ರಶ್ನೆ, ಈ ಕಳ್ಳ ನಮ್ಮ ಜೀವನದಲ್ಲಿ ಎಲ್ಲೆಲ್ಲಿದೆ? ಇವತ್ತು ಅದನ್ನೇ ಹುಡುಕೋಣ. ನಮ್ಮ ದಿನನಿತ್ಯದ ಜೀವನದಲ್ಲಿ ಹಣದುಬ್ಬರ ಹೇಗೆ ಕೆಲಸ ಮಾಡುತ್ತದೆ, ಯಾರಿಗೆ ಇದು ಹೆಚ್ಚು ಹೊಡೆತ ಕೊಡುತ್ತದೆ, ಮತ್ತು ಕೆಲವರಿಗೆ ಇದೇ ಹಣದುಬ್ಬರ ಹೇಗೆ ಲಾಭವಾಗುತ್ತದೆ? ಈಗ ನಾನು ಹೇಳೋದು ಬಹುಶಃ ಈ ವಿಡಿಯೋದಲ್ಲಿ ಅತ್ಯಂತ ಉಪಯೋಗವಾಗುವ ವಿಷಯ. ಇದಕ್ಕೆ ಹೆಸರು ರೂಲ್ ಆಫ್ 72. ಹೆದರಬೇಡಿ, ಇದು ಯಾವುದೇ ದೊಡ್ಡ ಗಣಿತ ಅಲ್ಲ. 5ನೇ ತರಗತಿಯ ಮಗುವು ಮಾಡಬಹುದಾದ ಲೆಕ್ಕ. ಒಂದು ಸಂಖ್ಯೆ ಮಾತ್ರ ನೆನಪಿಟ್ಟುಕೊಳ್ಳಿ, 72. ಈ 72 ಅನ್ನು ಹಣದುಬ್ಬರದ ಪ್ರಮಾಣದಿಂದ ಭಾಗಿಸಿ. ಅಷ್ಟೇ, ಬಂದ ಉತ್ತರ ನಿಮ್ಮ ಹಣದ ಖರೀದಿ ಶಕ್ತಿ ಅರ್ಧವಾಗಲು ಎಷ್ಟು ವರ್ಷ ಬೇಕು ಅಂತ ಹೇಳುತ್ತದೆ. ಒಂದು ಉದಾಹರಣೆ, ಹಣದುಬ್ಬರ 6% ಇದ್ದರೆ 72 ಭಾಗಿಸು 6 ಸಮ 12. ಅಂದರೆ ಇವತ್ತು 1 ಲಕ್ಷ ರೂಪಾಯಿಯಿಂದ ನೀವು ಕೊಳ್ಳುವ ವಸ್ತುಗಳನ್ನು ಇನ್ನು 12 ವರ್ಷಗಳ ನಂತರ ಕೊಳ್ಳಬೇಕಾದರೆ ಸುಮಾರು 2 ಲಕ್ಷ ರೂಪಾಯಿ ಬೇಕಾಗಬಹುದು. ಈಗ ಇನ್ನೊಂದು ಮ್ಯಾಜಿಕ್ ನೋಡಿ, ಇದೇ ರೂಲ್ ಆಫ್ 72 ಹೂಡಿಕೆಗೂ ಕೆಲಸ ಮಾಡುತ್ತದೆ. ನಿಮ್ಮ ಹೂಡಿಕೆ ವರ್ಷಕ್ಕೆ 12% ಬೆಳೆಯುತ್ತಿದ್ದರೆ 72 ಭಾಗಿಸು 12 ಸಮ 6. ಅಂದರೆ ನಿಮ್ಮ ಹಣ ಕೇವಲ 6 ವರ್ಷದಲ್ಲಿ ದ್ವಿಗುಣ. ಆದ್ದರಿಂದ ಕಾಂಪೌಂಡಿಂಗ್ ನಿಮ್ಮ ಸ್ನೇಹಿತ. ಹಣದುಬ್ಬರ ಅದರ ವಿರುದ್ಧದ ಶಕ್ತಿ. ಯಾವುದು ವೇಗವಾಗಿ ಓಡುತ್ತದೋ ಅದೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ.